8th Standard Unit Test 2 Sir C.V. Raman and the poem The Little Busy Bee. 20 marks question paper with key answer. 8ನೇ ತರಗತಿ ಇಂಗ್ಲಿಷ್ ವಿಷಯದ ಯೂನಿಟ್ ಟೆಸ್ಟು LBAನ ಸರ್ ಸಿ ವಿ ರಾಮನ್ ಪಾಠ ಹಾಗೂ ದ ಲಿಟ್ಲ್ ಬಿಸಿ ಬಿ ಪದ್ಯದ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಈ ಒಂದು ಕ್ವಶನ್ ಪೇಪರ್ನ ಜೊತೆಗೆ ನಿಮಗೆ ಕೀ ಆನ್ಸರ್ PDF ಸಹ ಈ ಕ್ವಶನ್ ಪೇಪರ್ನ ಕೆಳಗೆ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ ನೋಡಿದಾಗ 8 ಮಾರ್ಕ್ಸ್ಗೆ ಡೂ ಆಸ್ ಡೈರೆಕ್ಟೆಡ್. ಮೊದಲನೇದು ಹಿ ರೈಟ್ಸ್ ನೀಟ್ಲಿ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇಲ್ಲಿ ನೀಟ್ಲಿ ಅಂತಕ್ಕಂಥದ್ದು ಆಪ್ಷನ್ ಡಿ ಆಡ್ವರ್ಬ್ ಆಗುತ್ತೆ. ಯೂಸ್ ಕರೆಕ್ಟ್ ಟೆನ್ಸ್ ಫಾರಮ್ ಇದೆ. ದ ಸ್ಟೂಡೆಂಟ್ ಡ್ಯಾಶ್ ಈಸ್ ಆರ್ ಆರ್ ರೀಡಿಂಗ್ ದ ಬುಕ್ಸ್. ಸ್ಟೂಡೆಂಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಹೋಮೋಫೋನ್. ಮೈ ಡ್ಯಾಶ್ ವಾಂಟ್ಸ್ ಟು ಸಿ ದ ಡ್ಯಾಶ್. ಮೈ ಸನ್ ಮೊದಲನೇದು SON. ಮೈ ಸನ್ ವಾಂಟ್ ಟು ಸಿ ದ SUN ಸನ್ಸೆಟ್. ನನ್ನ ಮಗ ಸೂರ್ಯಾಸ್ತವನ್ನು ನೋಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಚೂಸ್ ದಿ ಕರೆಕ್ಟ್ ಕಾಂಪೌಂಡ್ ವರ್ಡ್ ಇದೆ. ಬ್ರೇಕ್ ಇದೆ. ಬ್ರೇಕ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಇನ್ನು 5th ಕ್ವಶನ್, ದ ಸ್ವೀಟ್ ಲಿಕ್ವಿಡ್ ದಟ್ ಬೀಸ್ ಕಲೆಕ್ಟ್ ಫ್ರಮ್ ದ ಫ್ಲವರ್ ಈಸ್ ಆಪ್ಷನ್ ಎ ನೆಕ್ಟರ್. ಇನ್ನು ಕ್ವಶನ್ ನಂಬರ್ 6ಗೆ ಬಂದಾಗ ದ ಆಂಟಾನಿಮ್ ಆಫ್ ದ ವರ್ಡ್ ಸ್ವೀಟ್ ಈಸ್. ಸ್ವೀಟ್ಗೆ ಆಪ್ಷನ್ ಬಿ ಬಿಟ್ಟರ್. ಇನ್ನು 7th ಕ್ವಶನ್, ದ ಸಿನಾನಿಮ್ ಆಫ್ ದ ವರ್ಡ್ ಗ್ಯಾದರ್ ಈಸ್. ಇದಕ್ಕೆ ಆಪ್ಷನ್ ಬಿ ಕಲೆಕ್ಟ್. ನೆಕ್ಸ್ಟ್ ದ ವರ್ಡ್ ಸ್ಕಿಲ್ ರೈಮ್ಸ್ ವಿತ್. ಸ್ಕಿಲ್ ಅಂತಕ್ಕಂಥದ್ದು ಯಾವ ವರ್ಡ್ಗೆ ರೈಮಿಂಗ್ ವರ್ಡ್ ಆಗುತ್ತೆ ಅಂತ ಸ್ಟಿಲ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್, 3 ಕ್ವಶನ್ಸ್ ಇದೆ. 3 ಕ್ವಶನ್ಸ್ಗೆ 2 ಮಾರ್ಕ್ಸ್, 6 ಮಾರ್ಕ್ಸ್ಗೆ ಆಗುತ್ತೆ. ಫಸ್ಟ್ ಕ್ವಶನ್ ಮೀನ್ಸ್ 9th ಕ್ವಶನ್, ವೈ ಕುಡ್ ನಾಟ್ ರಾಮನ್ ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್. ಸೊ ಇಲ್ಲಿ ರಾಮನ್ ಯಾಕೆ ಯುನೈಟೆಡ್ ಕಿಂಗ್ಡಮ್ಗೆ ಹೈಯರ್ ಸ್ಟಡೀಸ್ಗೆ ಹೋಗೋಕ್ಕೆ ಆಗಲಿಲ್ಲ ಅಂತ. ಹಿಯರ್ ರಾಮನ್ಸ್ ಹೆಲ್ತ್ ಬ್ರೋಕನ್ ನೌ ಅಂಡ್ ದೆನ್, ಸೊ ಹಿ ಕುಡ್ ನಾಟ್ ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್. ನೆಕ್ಸ್ಟ್ 10th, how can you say that the bee is intelligent and clever? Here the bee collects honey from the nectar and it builds its hive very skillfully, so it is clever and intelligent. ಅದನ್ನು ಇಲ್ಲಿ ಉತ್ತರ ಬರೀಬೇಕಾಗುತ್ತೆ. ನೆಕ್ಸ್ಟ್, who is Sir C.V. Raman and what was he famous for? Sir C.V. Raman was a great scientist. He was famous for his Raman's effect. ಇನ್ನು ನೆಕ್ಸ್ಟು ಕಂಪ್ಲೀಟ್ ದ ಪೋಯಮ್ ಇದೆ 12th. ಇದು ಲಿಟ್ಲ್ ಬಿಸಿ ಬಿ. ಹೌ ಡೋತ್ ದ ಲಿಟ್ಲ್ ಬಿಸಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್ ಫಸ್ಟ್ ಪ್ಯಾರಾಗ್ರಾಫ್. ನಂತರ ಸ್ಟಡಿ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಇದೆ. ಇಲ್ಲೊಂದು ಪ್ಯಾರಾಗ್ರಾಫ್ ಅನ್ನು ನೀಡಲಾಗಿದೆ. ಪ್ಯಾರಾಗ್ರಾಫ್ ನೋಡಿ ಇಲ್ಲಿ ಆ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಹೌ ಮೆನಿ ಸ್ಟೂಡೆಂಟ್ಸ್ ರೋಡ್ ದ ಟೆಸ್ಟ್. ಇಲ್ಲಿ ಟೆಸ್ಟ್ ಬರೆದಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಒಂದು ಸ್ಕೋರ್ ರೇಂಜನ್ನು ನೀಡಿದೆ. ಹೌ ಮೆನಿ ಸ್ಟೂಡೆಂಟ್ಸ್ ಫಾಲ್ ಅಂಡರ್ 75 to 100 ರೇಂಜ್. ಹೌ ಮೆನಿ ಸ್ಟೂಡೆಂಟ್ಸ್ ಗಾಟ್ ಲೋಯೆಸ್ಟ್ ಮಾರ್ಕ್ಸ್ ರೇಂಜ್ 0 to 30. ಈ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ನೋಡಿ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ಗೆ ಕೀ ಆನ್ಸರ್ ಪೇಪರ್ ಸಹ ಇಲ್ಲಿ ನೀಡಲಾಗಿರುತ್ತೆ. ಸೊ ಈ ಕೀ ಆನ್ಸರ್ ಪೇಪರನ್ನು ನೋಡಿ ಇದೊಂದು ಮಾಡಲ್ ಕ್ವಶನ್ ಪೇಪರ್ ಆಗಿದ್ದು ಇದು ಯೂನಿಟ್ ಟೆಸ್ಟ್ ಇಂಗ್ಲೀಷ್ 8th ಇಂಗ್ಲೀಷ್ಗೆ ನೀವು ಈ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ನೂ ಹೆಚ್ಚಿನ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್, FA ಕ್ವಶನ್ ಪೇಪರ್ಸ್ ಲರ್ನ್ ಈಸಿಲಿ ಚಾನಲ್ನಲ್ಲಿ ನೀಡಲಾಗುತ್ತೆ. ವಿತ್ PDFs ನೀಡಲಾಗುತ್ತೆ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಕೀ ಆನ್ಸರ್ಸನ್ನು ನೋಡಿ ಎಲ್ಲ ಕಲೀರಿ ಅಂತ ಹೇಳ್ತಾ ತಪ್ಪದೆ PDF ಅನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ.